ಗಂಧದ ಗುಡಿಯಲ್ಲಿ ಹರಿಯಾಗಿ ಎಲ್ಲರ ಮನಸ್ಸನ್ನು ಗೆಲ್ತಿರುವಂತಹ ಭವಿಷ್ ಅವರು ಈಗ ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಕ್ವಾಟ್ಲೆನ ಕುಕ್ಕ ಅಂತ ಅಂದರೆ ಅವರು ಕುಕ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಯಾವ ಥರ ಕುಕ್ಕಿಂಗ್ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬರುತ್ತಾ ಅಡುಗೆ ಗೊತ್ತಿಲ್ಲ. ಸೊ ಅವ್ರನ್ನೇ ಮಾತನಾಡ್ಸೋಣ. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ. ಭವಿಷ್ ಅವರೇ, ಈಗ ಹರಿಯಾಗಿ ತುಂಬ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದೀರಾ, ಇಷ್ಟ ಆಗ್ತಿದೆ ನಿಮ್ಮ ರೋಲು, ನಾನು ಕೂಡ ನೋಡ್ತಾ ಇರ್ತೀನಿ ಅವಾಗವಾಗ. ಸೊ ಈಗ ಯಾಕೆ ಇಲ್ಲಿ ಕುಕ್ಕಾಗಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು? ಚಂದನಾಗಿ ಏನು ಮಾಡಿಕೊಡ್ಲೇ ಇಲ್ಲ, ನೋಡಿದ್ರೆ ಇಲ್ಲಿ ಕುಕ್ಕಾಗಿ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ. ಇಲ್ಲ, ಆ್ಯಕ್ಚುಲಿ ನನಗೂ ಇವ್ರು ಕೇಳಿದಾಗ ನನಗೂ ಶಾಕ್ ಆಯಿತು. ಅಂದರೆ ಮಾಡ್ತೀನಿ ಅಡುಗೆ, ನಮಗೆ ಈಗ ಬ್ಯಾಚುಲರ್ಸ್ ಗೊತ್ತಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲ್ತ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆಲ್ಲ ಅಷ್ಟು ಬರಲ್ಲ. ಬಟ್ ಈಗ ಲಾಸ್ಟ್ ನಾನೊಂದು ಬೇರೆ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದೆ. ಸೊ ಅವಾಗ ನನಗೂ ಏನು ಡ್ಯಾನ್ಸ್ ಬರ್ತಿರ್ಲಿಲ್ಲ, ಕಲಿಯೋಕ್ಕೆ ಅಂತ ಹೋಗಿದ್ದು. ಸೊ ಇದು ಅಷ್ಟೇ, ಅಡುಗೆ ಏನು ತುಂಬ ಚೆನ್ನಾಗೆಲ್ಲ ಬರಲ್ಲ. ಆಮೇಲೆ ಇದು ನಮಗೆ ಗೊತ್ತಿರೋ ಅಡುಗೆಗಳನ್ನ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಒಂದಷ್ಟು ಜನಗಳಿರ್ತಾರಲ್ಲ, ಅವ್ರು ನೋಡಿದಾಗ ಅವ್ರು ಬೇರೆ ಯಾವುದೋ ಸ್ಟೈಲ್ ಆಫ್ ಅಡುಗೆ ಮಾಡ್ತಾರೆ, ಇನ್ಯಾವುದೋ ಬೇರೆ ಡಿಸ್ಟಿಕ್ ತಂದು ತರ್ತಾರೆ ಅಡುಗೆ. ಇಲ್ಲ ಅವ್ರ ಊರಲ್ಲಿ ಏನೋ ಯಾರಿಗೂ ಗೊತ್ತಿಲ್ಲದೇ ಇರೋ ಕೆಲವೊಂದು ಅವರು ಊರಲ್ಲೋ ಅವ್ರ ಹಳ್ಳಿಲೋ ಒಂದು ಅಡುಗೆ, ಇಲ್ಲ ಏನೋ ಒಂದು ಡಿಶ್ ಫೇಮಸ್ ಇರುತ್ತೆ. ಸೊ ಅದೆಲ್ಲ ಇಲ್ಲೆಲ್ಲ ನೋಡಿದಾಗ ಕಲಿಯೋಕ್ಕೆ ಒಂದು ಒಳ್ಳೆ ಅವಕಾಶ ಅಂದ್ಬಿಟ್ಟು ಸರಿ ಆಯಿತು ಅಂತ ಒಪ್ಕೊಂಡೆ. ವೆರೈಟಿ ತರ್ತಿದ್ದಾರೆ ಅಂತ ಬೇರೆ ಬೇರೆ ಡಿಸ್ಟಿಕ್ಕಿಂದ ಅಂತ ಹೇಳಿದ್ರೆ, ನೀವು ಯಾವ ವೆರೈಟಿನ ತರ್ತಾ ಇದ್ದೀರಾ ಅಂತ? ಸೊ ನಾನು ಅದೇ ಯೂಶ್ವಲಿ ಫಸ್ಟು ಈಗೊಂದು 2 ಎಪಿಸೋಡೇನೋ ಆಯಿತು. ಫಸ್ಟು ನಾನು ಒಳ್ಳೆ ಒಂದು ಚಿಕನ್ ಐಟಮ್ ಮಾಡಿದ್ದೆ. ಸೊ ಈಗ ಇನ್ನೊಂದು ವಾರ ನಾನು ನಮ್ಮ ಮಂಡ್ಯ ಸ್ಟೈಲು, ನಾನು ಮಂಡ್ಯ ಹುಡುಗ ಆಗಿರೋದ್ರಿಂದ ಪಕ್ಕಾ ಮಂಡ್ಯ ಸ್ಟೈಲ್ ಒಂದು ಮುದ್ದೆ, ಖಡಕ್ ಮುದ್ದೆ. ಸೊ ಆ ಥರದ್ದೇನೋ ಒಂದು ಬೇರೆ ಥರ ಎಲ್ಲ ಮಾಡಿದೆ. ಇಷ್ಟಪಡ್ತಿದ್ದಾರೆ. ಸೊ ಹಂಗೆ ನಾನು ಕಲಿತಾ ಇದ್ದೀನಿ, ನೋಡ್ತಾ ಕಲಿತಾ ಇದ್ದೀನಿ, ನಾನು ಮಾಡ್ತಾ ಕಲಿತಾ ಇದ್ದೀನಿ. ವೆಜ್ ಪ್ರಿಯನಾ ನಾನ್ ವೆಜ್ ಪ್ರಿಯ? ನಾನ್ ವೆಜ್ ಸಿಕ್ಕಾಬಿಟ್ಟೆ ಇಷ್ಟ. ನಮಗೆ ಜಾಸ್ತಿ ಐಟಮ್ಸು ಯಾವ ಅಡುಗೆಲಿ ಬರುತ್ತೆ ಅಂದರೆ ನಾನ್ ವೆಜ್ಜಲ್ಲೇ ಹೇಳೋಕ್ಕಾಗೋದು. ವೆಜ್ಜಲ್ಲಿ ಅದೇ ಯಾವಾಗಾದರೂ ಈಗ ಸೋಮವಾರನೋ ಗುರುವಾರನೋ ತಿನ್ನೋದು ಬಿಟ್ಟರೆ ನೀನು ಎಲ್ಲ ದಿನ ನಾನ್ ವೆಜ್ಜೇ ತಿನ್ನೋದು. ಸೊ ಹಾಗಾಗಿ ನಾನ್ ವೆಜ್ಜೇ ಜಾಸ್ತಿ. ಮಂಡ್ಯ ಕಡೆಯವರು, ಮಂಡ್ಯ ಅಂತ ಅಂದರೆ ನಮಗೇನು ಯಾರು ಮಂಡ್ಯ ನಾಟಿ ಕೋಳಿ ಸಾಂಬಾರು ಅಂತ ಹೇಳಲ್ಲ, ಮಂಡ್ಯ ಉಪ್ಸಾರು ಅಂತಲೇ ಹೇಳೋದು. ಸೊ ಭವಿಷ್ ಅವ್ರಿಗೆ ಇವಾಗ ಒಂದು ಟಾಸ್ಕು, ಮಂಡ್ಯ ಉಪ್ಸಾರು ಇಷ್ಟನಾ, ಅದರ್ವೈಸ್ ಮಂಡ್ಯ ಮುದ್ದೆ ನಾಟಿ ಕೋಳಿ ಸಾಂಬಾರು ಇಷ್ಟನಾ? ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಉಪ್ಸಾರು ಮುದ್ದೆನೇ ಇಷ್ಟ. ಯಾಕಂದರೆ ನಾನು ಈ ವಾರ ಮಾಡಿದ್ದು ಅದೇನೆ, ಉಪ್ಸಾರು ಮುದ್ದೆ ನುಗ್ಗೆ ಸೊಪ್ಪಿನ ಪಲ್ಯನೇ ನಾನು ಮಾಡಿದ್ದು. ಅಂದರೆ ಏನು ಗೊತ್ತಾ, ನಾವು ಎಷ್ಟೇ ನಾನ್ ವೆಜ್ ತಿನ್ಬೋದು, ಏನೇ ತಿನ್ಬೋದು, ಬಟ್ ಆ ಉಪ್ಸಾರು ಮುದ್ದೆಯಲ್ಲಿರೋ ಟೇಸ್ಟು, ಅಂದರೆ ಎಸ್ಪೆಷಲಿ ಈಗ ನಮ್ಮ ಭಾಗದ ಜನಗಳಿಗೆ ಅದಿಷ್ಟ. ಈಗ ನಾರ್ತ್ ಕರ್ನಾಟಕ ಸೈಡ್ ಹೋದ್ರೆ ಅವ್ರಿಗೆ ಖಡಕ್ ರೊಟ್ಟಿ, ಚಟ್ನಿ ಪೌಡ್ರುಗಳಂದರೆ ಅವ್ರಿಗಿಷ್ಟ. ಮಲೆನಾಡು ಸೈಡ್ ಹೋದರೆ ಅವ್ರಿಗೊಂದು ಕೋರಿ ರೊಟ್ಟಿ ಮತ್ತು ಚಿಕನ್ನು ಅದೆಲ್ಲ ತಿಂತಾರೆ. ಸೊ ಹಾಗೆ ಒಂದೊಂದು ಭಾಗದ ಜನಗಳಿಗೆ ಅವ್ರವರ ಫುಡ್ ಹೆಂಗೆ ಇಷ್ಟನೋ ಹಾಗೆ ನನ್ನ ಮಂಡ್ಯ. ಸೊ ಹಾಗಾಗಿ ನಾನು ಎಲ್ಲೇ ನನ್ನ ಮನೆಯಲ್ಲಿ, ಈಗ ನಾನು ಹೊರಗಡೆ ಇರೋದ್ರಿಂದ ನಾನು ಏನಾದರೂ ಮನೆಗೆ ಹೋದರೆ ಫಸ್ಟ್ ನಮ್ಮ ಅಮ್ಮನಿಗೆ ಹೇಳೋದೆ ಉಪ್ಸಾರು ಮಾಡು ಅಂತ. ಅಂದರೆ ಆ ಉಪ್ಸಾರಲ್ಲಿ ನಿಮಗೆ ಗೊತ್ತು, ಒಂದು ಎಷ್ಟೊಂದು ಥರ ಮಾಡ್ಬೋದು, ಕಾಳುಗಳಲ್ಲಿ ಬೇರೆ ಥರ ಮಾಡ್ಬೋದು, ಸೊಪ್ಪುಗಳಲ್ಲಿ ಬೇರೆ ಥರ ಮಾಡ್ಬೋದಲ್ಲ. ಸೊ ಬಟ್ ಎಂಡ್ ಆಫ್ ದ ಡೇ ಉಪ್ಸಾರು ಎಮೋಷನ್. ಉಪ್ಸಾರಿಗೆ ಏನೇನು ಹಾಕ್ತೀರಾ? ಅಂದರೆ ಬೇರೆ ಕಾಳುಗಳಲ್ಲಿ ಮಾಡ್ಬೋದು, ಸೊಪ್ಪುಗಳಲ್ಲಿ ಮಾಡ್ಬೋದು. ಖಾರಕ್ಕೆ ಹೇಳ್ಬೇಕಾ? ರೆಸಿಪಿ ಹೇಳ್ಬೇಕಾ? ಓಕೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅಂದರೆ ಕೆಂಪು ಮೆಣಸಿನ್ಕಾಯಿ ಯೂಶ್ವಲಿ ಹಾಕೋದು, ಕೆಂಪು ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೋದು. ಕೆಲವರು ಅದನ್ನು ಹುರಿದು ಮಾಡ್ತಾರೆ, ಕೆಲವರು ಅದನ್ನು ಅರಿತಾರೆ, ಇನ್ನು ಕೆಲವರು ಮಿಕ್ಸಿಲಿ ಇನ್ನು ಬೇಕಾ? ಇಲ್ಲ, ಪಾಸ್ ಆದ್ರಿ ಎಲ್ಲಿ ಸಿಗಾಕೊಳ್ತೀರಾ ಅಂತ ಅನ್ನಿಸ್ತು. ಸೊ ಅಮ್ಮನಿಂದ ಕಲ್ತ್ಕೊಂಡು ಬರ್ತೀರಾ ಇಲ್ಲಿ ಬರಬೇಕಿದ್ರೆ, ಅದರ್ವೈಸ್ ಯೂಟ್ಯೂಬ್ ನೋಡ್ಕೊಂಡು ಪ್ರಿಪೇರ್ ಆಗಿ ಬರ್ತೀರಾ? ಇಲ್ಲ, ಯೂಟ್ಯೂಬ್ ಎಲ್ಲ ನೋಡಲ್ಲ. ಅಂದರೆ ಫಸ್ಟ್ ಇವರು ಯಾವ ಥರದ್ದು ಡಿಶ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಿರಲ್ಲ. ಸೊ ಅದು ಸಡನ್ನಾಗಿ ಹೇಳ್ತಾರೆ. ಆ್ಯಂಡ್ ಆಮೇಲೆ ಹಿಂದಿನ ದಿನ ಏನೋ ಈ ಥರದೊಂದು ಸ್ಟೈಲ್ ಅಂತ ಹೇಳ್ತಾರೆ. ಸೊ ಒಂದು ದಿನದಲ್ಲಿ ನಾವು ಎಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡ್ರು ನಾವು ಕಲಿಬೇಕಲ್ಲ. ಸೊ ಹಾಗಾಗಿ ನನಗೆ ಚಿಕ್ಕ ವಯಸ್ಸಿಂದನೂ ಹೆಂಗೆ ಅಂತ ಹೇಳಿದ್ರೆ, ನಮಗೆ ಹೆಣ್ಮಕ್ಳಿಲ್ಲ, ನಮ್ಮಮ್ಮಗೆ ನಮ್ಮ ಅಪ್ಪಗೆ ಹೆಣ್ಮಕ್ಳಿಲ್ಲ. ನಾನು ನಮ್ಮಣ್ಣ ಇಬ್ಬರೇ ಇದ್ದಿದ್ದು. ಸೊ ಏನೇ ಅಡುಗೆ ಮಾಡಬೇಕಾದ್ರೂ, ಮನೆ ಕೆಲಸ ಮಾಡಬೇಕಾದ್ರೂ ನಮ್ಮಮ್ಮ ನಮ್ಮನ್ನು ಇನ್ಕ್ಲೂಡ್ ಮಾಡಿಕೊಡು. ಯಾಕಂದರೆ ಹೆಣ್ಮಕ್ಳಿದ್ರೆ ಅವ್ರು ಹೆಲ್ಪ್ ಮಾಡೋರು. ಹೆಣ್ಮಕ್ಳು ಇಲ್ಲದೇ ಇರೋ ಕಾರಣ ನಾವು ಗಂಡು ಮಕ್ಕಳೇ ಹೆಲ್ಪ್ ಮಾಡ್ತೀವಿ. ನಾನೊಂದು ದಿನ, ನಮ್ಮಣ್ಣ ಒಂದಿನ, ಹಿಂಗೇನೋ ಅಡುಗೆ ಮನೇಲಿ ಹೆಲ್ಪ್ ಮಾಡೋದು, ಮನೆ ಕ್ಲೀನ್ ಮಾಡುವಾಗ ಹೆಲ್ಪ್ ಮಾಡೋದು ಮಾಡ್ತಿದ್ವಿ. ಸೊ ಹಾಗಾಗಿ
ನಾನು ಒಂದೊಂದು ಸ್ವಲ್ಪನೇ ನೋಡ್ತಾ 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 ಕಲ್ತಿದ್ದು. ಬಟ್ ಇಲ್ಲಿ ಕ್ವಾಟ್ಲೆಗೆ ಬಂದಮೇಲೆ ಇನ್ನೂ ಕಲಿಯೋದಿರುತ್ತೆ. ಬೇರೆ ಬೇರೆ ಡಿಶಸ್ಗಳನ್ನ ನೋಡ್ತೀವಲ್ಲ, ಆಮೇಲೆ ಜಡ್ಜಸ್ಗಳು ಅವ್ರು ಎಷ್ಟು ಡಿಶ್ಗಳನ್ನ ತಿಂದಿದ್ದಾರೆ, ಎಂತೆಂಥ ವೆರೈಟಿಗಳು ನೋಡಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಕಲಿಯೋಣ ಅಂತಲೇ ಬಂದಿರೋದು. ನಿಮ್ಮ ಕ್ವಾಟ್ಲೆ ಯಾರು ಎಷ್ಟು ಕ್ವಾಟ್ಲೆ ಕೊಡ್ತಿದ್ದಾರೆ? ಸೊ ನಮ್ಮ ಕ್ವಾಟ್ಲೆ ಫಸ್ಟು ವೀಕು ಪ್ರಿಯಾಂಕ ಆಗಿದ್ರು. ಸೊ ಕ್ವಾಟ್ಲೆ ಅವರು ಕೊಟ್ಟರು. ಸೆಕೆಂಡ್ ವೀಕು ಪ್ರಶಾಂತ್ ಆಗಿದ್ದ. ಸೊ ಹಾಗೆ ಅದೇ ಕ್ವಾಟ್ಲೆ ನಾನು ಕೊಡ್ತೀನಿ. ಕ್ವಾಟ್ಲೆ ಅಂದರೆ ಇಡೀ ಕ್ವಾಟ್ಲೆ ಕಿಚನ್ ಅಂತ ಹೇಳಿದ್ರೆ ಬರೀ ಕುಕ್ ಮಾತ್ರ ಅದು ಮಾತ್ರ ಅಂತಲ್ಲ. ಈಗ ಅವರು ಬಂದು ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ನಾವು ಕ್ವಾಟ್ಲೆ ಕೊಡೋದ್ರಲ್ಲಿ ನಾವು ನಿಂತ್ಕೋತೀವಿ. ಒಂದು ಇದೇನೋ ಇಲ್ಲೇನೋ ಪಾಸ್ ಆಗ್ತಾ ಇದ್ದೀರಾ ಹೆಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು. ಸೊ ಗಂಧದ ಗುಡಿನಲ್ಲಿ ಯಾವಾಗ ಚಂದನ ಅವ್ರನ್ನ ನೀವು ನಿಮ್ಮ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಳ್ತೀರಾ ಅನ್ನೋದೊಂದು ಪ್ರಶ್ನೆ ಈಗ ಕ್ರಿಯೇಟ್ ಆಗಿರುವಂಥದ್ದು. ಪಾಪ ಹುಡುಗರು ಕಾಯ್ತಿದ್ದಾರೆ ನಿಮ್ಮ ಒಂದು ಲೈಕ್ ನೀವು ಅಲ್ಲಿ ಏನೆಲ್ಲ ಟಾಸ್ಕ್ಗಳನ್ನ ಮಾಡ್ತೀರಾ ಅವ್ರನ್ನ ಬೀಳಿಸ್ಕೊಳ್ಳೋಕ್ಕೋಸ್ಕರ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಆಗುತ್ತೆ ಆ ಕ್ಷಣ, ಯಾವಾಗ ಬರುತ್ತೆ ಅಂತ? ಇಲ್ಲ ಹಾಗೆಲ್ಲ ಬೇಗ ಬರಬಾರ್ದು ಅಂತಲೇ ನಾನು ಕೇಳ್ಕೊತೀನಿ. ಯಾಕಂದರೆ ಒಂದಷ್ಟು ವರ್ಷ ಕೆಲಸ ಮಾಡೋಣ ಅಲ್ವಾ. ನೀವು ಸಿನಿಮಾ ತೋರಿಸ್ದಾಗ ನೀವು ಲವ್ವು ಮೊದಲನೇ ವಾರ, 2ನೇ ವಾರ ಬ್ರೇಕಪ್ಪು, 3ನೇ ವಾರ ಪ್ಯಾಚಪ್ಪು, 4ನೇ ವಾರ ಕ್ಲೋಸು ಅನ್ನೋ ಥರದಲ್ಲಿ ಇಲ್ಲ. ಸೊ ನಾವು ವರ್ಷಾನ್ಗಟ್ಲೆ ಸೀರಿಯಲ್ ಅಂತಂದರೆ ಹೆಂಗೆ ಅಂದ್ಮೇಗ. ಆಮೇಲೆ ನಮ್ಮ ಗಂಧದ ಗುಡಿ ಸೀರಿಯಲ್ ಹೆಂಗಿದೆ ಅಂದರೆ ಬೇರೆ ಜಾನರ್ ಅಂದರೆ ಗಂಡು ಮಕ್ಕಳು ಜಾನರ್ಸ್ ಅಂದರೆ ಹೆಣ್ಮಕ್ಳು ಅತ್ತೆ ಸೊಸೆ ಜಗಳ, ಇನ್ಯಾವುದೋ ಲವ್ವು ಆ ಥರದ್ದಲ್ಲ. ನಮ್ಮ ಸೀರಿಯಲ್ ಬಂದು ಪ್ಯೂರ್ ಒಂದು ಅಣ್ಣ ತಮ್ಮಂದಿರ ಕತೆ ಮೇಜರ್. ಸೊ ಅದರಲ್ಲಿ ಒಂದು ಮನೆ, ಅದರಲ್ಲಿ ಏನು ಚೇಂಜಸ್ ತರ್ತಲ್ಲ ಒಂದು ಹುಡುಗಿ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲ. ಸೊ ಹಾಗಾಗಿ ಇನ್ನೂ ನಿಧಾನಕ್ಕೆ ಆಗಲಿ, ಇನ್ನೂ ಒಂದು 500,000 ಎಪಿಸೋಡೆಲ್ಲ ಆಗಲಿ ಅಂತ ನಾನು ಅಷ್ಟೇ ಆಸೆ ಪಡ್ತಾ ಇರೋದು. ಬಟ್ ಹರಿ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಚಂದನ ಮನೆ ಬಿಟ್ಟು ಹೋಗಬಾರ್ದು, ಅವಳನ್ನ ಇಂಪ್ರೆಸ್ ಮಾಡಬೇಕು, ಅವಳು ಒಪ್ಕೋಬೇಕು ಅನ್ನೋ ಪ್ರಯತ್ನ ಅಂತೂ ನಡೀತಾನೇ ಇರುತ್ತೆ. ಬೇರೆ ಬೇರೆ ತರಲೆ ಕೆಲಸಗಳೆಲ್ಲ ಮಾಡ್ತಾ ಇರ್ತಾನೆ. ಬಟ್ ನಿಧಾನಕ್ಕಾಗಲಿ ಅಂತ ಅಷ್ಟೇ. ಒಂದು ಟಿಪ್ಸ್ ಕೊಡಿ, ಹುಡುಗಿನ ಏನಾದರೂ ಬೀಳಿಸ್ಬೇಕು ಅಂತ ಅಂದರೆ ಏನು ಮಾಡಿದ್ರೆ ಹುಡುಗಿ ಇಂಪ್ರೆಸ್ ಆಗ್ತಾಳೆ? ಹುಡುಗಿನ ಇಂಪ್ರೆಸ್ ಮಾಡೋಕ್ಕೆ ಏನು ದೊಡ್ಡ ಬೆಟ್ಟ ಕಡಿಯುವಂಥದ್ದು ಏನೂ ಇಲ್ಲ. ಕರೆಕ್ಟಾಗಿ ಲಾಯಲ್ ಆಗಿರ್ಬೇಕಷ್ಟೆ. ಸೊ ಹಂಗಿದ್ದಾಗ ಈಗ ಕೆಲವು ಹುಡುಗಿಗಳು ಹೇಳ್ತಾರೆ ಗೊತ್ತಾ, ನಂಗೆ ಟೈಮ್ ಕೊಟ್ಟಿಲ್ಲ, ನನ್ನನ್ನು ಅಲ್ಲಿ ಕರ್ಕೊಂಡೋಗಿ, ಆ ಥರದ್ದೆಲ್ಲ. ಲಾಯಲಿಟಿ. ನೀವು ಕರೆಕ್ಟಾಗಿ ಲಾಯಲಾಗಿತ್ತು ಅಂತ ಹೇಳಿದ್ರೆ ತಾನೇ ಯಾವ ಹುಡುಗಿನೂ ಬಿಟ್ಟು ಹೋಗಲ್ಲ. ಯಾಕಂದರೆ ನೋಡಿರ್ತಾರಲ್ಲ ಎಲ್ಲ ಹುಡುಗರ ಕತೆ ಎಲ್ಲರಿಗೂ ಗೊತ್ತು ಇವಾಗಿನ ಹಿಂಗಿದೆ ಜನ್ರೇಷನ್ನು ಅಂತ. ಸೊ ನಾವು ಕರೆಕ್ಟಾಗಿತ್ತು ಅಂದರೆ ಅವರು ಕರೆಕ್ಟಾಗಿರ್ತಾರೆ. ಸೊ ಟಿಪ್ಸ್ ಅನ್ನೋದು ಏನೂ ಇಲ್ಲ, ಅದು ನಮ್ಮಲ್ಲಿ ಒಳಗಡೆ ಒಂದು ಬರಬೇಕಷ್ಟೆ. ಏನಂತ ಲವ್ದಾ? ಯಾರಿಗಿರಲ್ಲ ಒಳ್ಳೆ ಕತೆ ಇದೆ. ಈಗ ಅದೇನು ದೊಡ್ಡ ಇದು ಆ ಥರದ್ದೆಲ್ಲ ಏನಲ್ಲ. ಯಾರು ಅದು ಹಂಗಲ್ಲ. ಲವ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂದರೆ ಬ್ರೇಕಪ್ ಆಗಿರ್ಬೋದಪ್ಪ, ಬಿಟ್ಟೋಗಿರ್ಬೋದಪ್ಪ, ಆ ಥರ ಅಂದ್ಕೊಳ್ಳಿ. ಸೊ ಹಂಗಲ್ಲ. ಈಗ ಅಲ್ಲ, ಲವ್ ಮಾಡೇ ಕಲಿಬೇಕು ಅಂತ ಏನಿಲ್ವಲ್ಲ, ನೋಡಿ ಕಲಿ. ಈಗ ನಾವು ಎಷ್ಟು ಜನ ಫ್ರೆಂಡ್ಸ್ ಹಾಂ ಅಲ್ಲ, ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಲಾಯಲಿಟಿ ಅಂದರೆ ಈಗ ಹೆಂಗೆ ಮಾತಾಡ್ತಿದ್ದೀವಿ ಅಂದರೆ ನೋಡಿ ಏನೋ ಕಲ್ತಿರ್ತೀವಿ, ಇಲ್ಲ ಯಾರಾದರೂ ಎಕ್ಸ್ಪೀರಿಯನ್ಸ್ ಹೇಳಿ ಕೇಳಿ ಕಲ್ತಿರ್ತೀವಿ. ಸೊ ಹಾಗಾಗಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಬಿಗ್ ಬಾಸ್ ಬರ್ತಾ ಇದೆ. ಸೊ ಆಲ್ರೆಡಿ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಕಾಮನ್ ಮ್ಯಾನ್ಗಳನ್ನ ಬೇರೆ ಈ ಸರಿ ಸೇರ್ಪಡೆ ಆಗ್ತಿದ್ದಾರೆ. ನೀವು ಸತಿ ನಾನು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರಿ ನನಗೆ ಆಫರ್ ಬಂದರೆ ನಾನು ಖಂಡಿತ ಹೋಗ್ತೀನಿ ಅಂತ. ಆ ಥರದ ಆಫರ್ ಏನಾದರೂ ಲಾಸ್ಟ್ ಸಲ ಏನಾಗಿತ್ತು ಅಂದರೆ, ಲಾಸ್ಟ್ ಸಲ ಬೇರೆ ಒಂದು ಸೀರಿಯಲ್ ಮಾಡ್ತೀವಿ, ಅದನ್ನ ಬಿಟ್ಟು ಇಲ್ಲಿ ಕರ್ಕೊಂಬರೋಣ ಅಂತಿದ್ರು. ಸೊ ಆಲ್ರೆಡಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ಸಲ ಚೆನ್ನಾಗಿ ನಡೀತಾ ಇದೆ. ಗಂಧದ ಗುಡಿ ನಂಬರ್ 1 TRPಯಲ್ಲಿದೆ, ಸ್ಲಾಟ್ ಲೀಡರ್ ಆಗಿದೆ. ಇಲ್ಲಿ ಕಳಿಸಿ ಈಗ ಮಾಡಲ್ಲ. ಆಮೇಲೆ ನನಗೂ ಅಷ್ಟೇ ಹೋಗಬೇಕು ಅನ್ನೋದು ಇವಾಗಿಲ್ಲ. ಯಾಕಂದರೆ ಅಲ್ಲಿ ಚೆನ್ನಾಗಿ ದುಡಿತಾ ಇದ್ದೀನಿ. ಇನ್ನೊಂದು ವರ್ಷ 2 ವರ್ಷ ಆಗಲಿ, ಅದಾದಮೇಲೆ ನೋಡೋಣ ಅಂತ. ಬಟ್ ಕ್ವಾಟ್ಲೆ ಇದೆ. ಸೊ ಈಗ ಸದ್ಯಕ್ಕೆ ಕ್ವಾಟ್ಲೆ ಸಾಕು. ಬಿಗ್ ಬಾಸ್ ಎಲ್ಲ ಇವಾಗ ಬೇಡ. ಚೆನ್ನಾಗಿ ಮಾಡಲಿ, ಸೀಸನ್ ಚೆನ್ನಾಗಿ ಕಂಪ್ಲೀಟ್ ಆಗಲಿ ಅಷ್ಟೇ. ಯಾರ್ಯಾರು ಕಂಟೆಸ್ಟೆಂಟ್ಗಳು ಹೋಗ್ತಾರೋ ಈ ಸೀಸನು ಚೆನ್ನಾಗಿ ಆಡಲಿ, ಗೆದ್ಕೊಂಡು ಬರಲಿ. ನಾನು ಹೋದಾಗ ನಾನು ಆಡ್ತೀನಿ, ಗೆಲ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಭವಿಷ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.